ಗೀತಾ ಮಹಾತ್ಮೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಹೇ ಅರ್ಜುನನೇ, ಸಮತ್ವ ಭಾವದಿಂದ ಲೋಕವನ್ನು ನೋಡುವ ಯೋಗಿಗೆ ಸುಖ ದುಃಖಗಳು ಸರಿಸಮ. ಅಂತಹ ಯೋಗಿಯು ಪರಮಶ್ರೇಷ್ಠನು. 6ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಭಗವಂತನು ಅರ್ಜುನನಿಗೆ ಹೇಳುವ ಈ ಮಾತು ಬಹಳ ವಿಶಾಲ ಅರ್ಥವನ್ನು ಹೊಂದಿದೆ. ಇಂದಿನ ಪ್ರಪಂಚದಲ್ಲಿ ನಮಗೆ ಯಾವುದು ಬೇಕು, ಯಾವುದು ಬೇಡ ಎನ್ನುವ ದ್ವಂದ್ವ ಕಾಡುತ್ತದೆ. ನಾವು ಪ್ರಚಲಿತ ವಿಷಯಗಳನ್ನು ತಿಳಿಯಲು, ಜ್ಞಾನ ಸಂಪಾದಿಸಲು ಮತ್ತು ಮನರಂಜನೆಗಾಗಿ ಮಾಧ್ಯಮಗಳ ಮೊರೆ ಹೋಗುತ್ತಿದ್ದೇವೆ. ಇಂದಿನ ಮಾಧ್ಯಮಗಳು ಇರುವುದನ್ನು ಇರುವಂತೆ ಹೇಳುವುದರ ಬದಲು ಇಲ್ಲದ್ದನ್ನು ಸೇರಿಸಿ ಶಬ್ದ ಮಾಲಿನ್ಯದೊಂದಿಗೆ ವೈಭವೀಕರಿಸಿ ಹೇಳುತ್ತವೆ. ನೋಡುವವರನ್ನು ಸದಾ ಗೊಂದಲದಲ್ಲಿ ಸಿಲುಕಿಸಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತವೆ. ಚುನಾವಣೆಯ ಸಮಯದಲ್ಲಿ ಟಿವಿ ವಾಹಿನಿಗಳು ತಮ್ಮ TRPಗಾಗಿ ನಡೆಸುವ ಚರ್ಚಾ ಕಾರ್ಯಕ್ರಮಗಳನ್ನು ನೋಡಿ ನಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತೇವೆ. ಜನರಿಗೆ ಮತದಾನದ ಮಹತ್ವ ತಿಳಿಸುವ ಬದಲು ಬೇಡದ ಚರ್ಚೆಯಲ್ಲಿ ತೊಡಗಿ ಕರ್ಕಶ ಶಬ್ದಗಳಿಂದ ಶಬ್ದ ಮಾಲಿನ್ಯವನ್ನು ಅನುಭವಿಸುತ್ತಿದ್ದೇವೆ. ಅದೆಷ್ಟೋ ಜನರು ಯಾವ ಮಾಧ್ಯಮಕ್ಕೂ ಬಲಿಯಾಗದೆ ಬಹಳ ಸುಖವಾಗಿ ಇರುವವರನ್ನೂ ಕಾಣುತ್ತಿದ್ದೇವೆ. ಅಂಥವರು ನಮ್ಮ ದೇಶದ ಬಗ್ಗೆ ಯಾವುದೇ ದೂರುಗಳಿರದೆ ಆನಂದದಿಂದ ಇದ್ದಾರೆ. ಎಲ್ಲೆಡೆಯೂ ಸರಿ ತಪ್ಪುಗಳು ಇದ್ದದ್ದೇ. ನಮಗೆ ಆಪ್ಯಾಯಮಾನವಾಗಿರುವುದು ಪ್ರಪಂಚದ ದೃಷ್ಟಿಯಿಂದ ತಪ್ಪಾದರೂ ಅದೇ ಸರಿ ಎಂಬ ಭಾವನೆ ನಮ್ಮದು. ಎಲ್ಲವನ್ನೂ ಸಮತ್ವ ಭಾವದಿಂದ ನೋಡುವ ಯೋಗಿಗೆ ಯಾವ ದ್ವಂದ್ವಗಳೂ ಏಳುವುದಿಲ್ಲ. ಎಲ್ಲೋ ದೂರದಲ್ಲಿ ನಡೆದ ಘಟನೆ ಇಲ್ಲೇ ನಡೆಯುತ್ತಿದೆ ಎಂದು ಅನುಭವಿಸಿ ವರ್ಣಿಸುವ ವ್ಯಕ್ತಿಯು ಕ್ಷಣ ಕ್ಷಣಕ್ಕೂ ಮಾನಸಿಕ ಒತ್ತಡಕ್ಕೆ ತುತ್ತಾಗುವುದು ನಿಶ್ಚಿತ. ಭಯದ ಕಾರಣದಿಂದ ಹುಟ್ಟಿ ಸಾಯುವ ಜೀವಕೋಶಗಳು ಅನಾರೋಗ್ಯದ ಮೂಲ ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು. ಹರಿ ಓಂ.